ನಮಸ್ತೆ ಎಲ್ರಿಗೂ. ಗಂಡ ಹೆಂಡತಿ ಸಂಬಂಧ ಇದು ಪ್ರೀತಿಯಿಂದ ಆರಂಭವಾಗುತ್ತದೆ. ಆದರೆ ಕೆಲವೊಮ್ಮೆ ಜಗಳದಿಂದ ತುಂಬಿಬಿಡುತ್ತದೆ. ಸಣ್ಣ ವಿಷಯಕ್ಕೂ ದೊಡ್ಡ ಜಗಳ ಯಾಕೆ ಆಗುತ್ತದೆ? ಇದಕ್ಕೆ ಕಾರಣ ಏನು? ಇಂದು ಅದರ ನಿಜವಾದ ಕಾರಣಗಳ ಬಗ್ಗೆ ಮಾತಾಡೋಣ. ಮೊದಲನೆಯದು ಅಹಂಕಾರ. ನಾನು ಸರಿ ಅನ್ನೋ ಭಾವನೆ ಸಂಬಂಧ ಹಾಳಾಗೋ ಮೊದಲ ಕಾರಣ. ಒಬ್ಬರು ತಗ್ಗಿದರೆ ಸಾಕು, ಅಲ್ಲಿಗೆ ಜಗಳ ಮುಗಿಯುತ್ತದೆ. ಎರಡನೇದು ಮಾತುಕತೆ ಕೊರತೆ. ಮನಸ್ಸಿನ ಮಾತು ಹೇಳದೇ ಇಡುವುದು, ನೋವು ಒಳಗೆ ಸೇರುತ್ತಾ ಹೋಗುತ್ತದೆ. ಒಂದು ದಿನ ಅದು ಸ್ಫೋಟವಾಗಿ ದೊಡ್ಡ ಜಗಳವಾಗುತ್ತದೆ. ಮೂರನೆಯದು ಅನುಮಾನ. ನಂಬಿಕೆ ಇಲ್ಲದ ಜಾಗದಲ್ಲಿ ಶಾಂತಿ ಇರೋದಿಲ್ಲ. ಸಣ್ಣ ಅನುಮಾನ ದೊಡ್ಡದಾಗಿ ದೊಡ್ಡ ದೂರವನ್ನೇ ಸೃಷ್ಟಿ ಮಾಡುತ್ತದೆ. ನಾಲ್ಕನೆಯದು ಸಮಯ ಕೊಡದೇ ಇರೋದು. ಕೆಲಸ, ಮೊಬೈಲ್, ಬ್ಯುಸಿ ಜೀವನ, ಆದರೆ ಸಂಬಂಧಕ್ಕೆ ಸಮಯ ಕೊಡದೇ ಇದ್ದರೆ ದೂರವು ಸ್ವತಃ ಅದಾಗಿಯೇ ಬರುತ್ತದೆ. ಐದನೇದು ಇತರರ ಹೋಲಿಕೆ. ಅವಳ ಗಂಡ ಹೀಗಿರ್ತಾನೆ, ಅವನ ಹೆಂಡತಿ ಹೀಗಿರ್ತಾಳೆ ಅಂತ ಹೋಲಿಕೆ ಮಾಡಿದರೆ ನಿಮ್ಮ ಸಂಸಾರದಲ್ಲಿ ಅಸಮಾಧಾನ ಹುಟ್ಟುತ್ತದೆ. ಆರನೇದು ಗೌರವದ ಕೊರತೆ. ಎಲ್ಲರ ಮುಂದೆ ಕೀಳಾಗಿ ಮಾತನಾಡುವುದು ಮನಸ್ಸಿಗೆ ಆಳವಾದ ಗಾಯವನ್ನು ಕೊಡುತ್ತದೆ. ಏಳನೇದು ಸಣ್ಣ ವಿಷಯವನ್ನು ದೊಡ್ಡದು ಮಾಡುವುದು. ಪ್ರತಿ ಸಣ್ಣ ತಪ್ಪನ್ನು ನೆನಪಿನಲ್ಲಿಡುವುದು, ಕ್ಷಮಿಸದೇ ಇರುವುದು, ಇವು ಜಗಳವನ್ನು ಮುಂದುವರಿಸುವಂತೆ ಮಾಡುತ್ತದೆ. ಸ್ನೇಹಿತರೆ, ಜಗಳ ಆಗೋದು ತಪ್ಪಲ್ಲ, ಆದರೆ ಜಗಳವನ್ನು ಹೇಗೆ ಮುಗಿಸುತ್ತೇವೆ ಅನ್ನೋದು ತುಂಬಾನೇ ಮುಖ್ಯ. ಒಬ್ಬರು ಮೌನವಾಗಿ ಅರ್ಥ ಮಾಡಿಕೊಂಡರೆ, ಒಬ್ಬರು ಕ್ಷಮಿಸು ಅನ್ನೋದಕ್ಕೆ ಧೈರ್ಯ ಮಾಡಿದರೆ ಸಂಬಂಧ ಉಳಿಯುತ್ತದೆ. ಗಂಡ ಹೆಂಡತಿ ಅಂದರೆ ಶತ್ರುಗಳಲ್ಲ, ಅವರು ಜೀವನ ಸಂಗಾತಿಗಳು. ಸಂಬಂಧ ಉಳಿಸಿಕೊಳ್ಳಲು ಅಹಂಕಾರವನ್ನು ಬಿಟ್ಟು ಪ್ರೀತಿಯನ್ನು ಆರಿಸಿಕೊಳ್ಳಿ. ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ. ನೀವೆಲ್ಲರೂ ಕೂಡ ವಿಡಿಯೋ ನೋಡ್ತೀರಾ, ಆದರೆ ಲೈಕ್ ಮಾಡೋದನ್ನು ಮರ್ತು ಬಿಡ್ತೀರಾ. ಹೊಸಬ್ರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಮತ್ತೆ ಇನ್ನೊಂದು ಹೊಸ ವಿಷಯದೊಂದಿಗೆ ಬರ್ತೀನಿ. ನಮಸ್ಕಾರ.